ಎಲ್ಲರೂ ಕೇಳ್ತಾರೆ ಜ್ಞಾನೋದಯ ಅಂದರೆ ಏನು ಅಂತ. ನಾನು ಇಷ್ಟೇ ಹೇಳೋದು, ಅದನ್ನು ದೊಡ್ಡದಾಗಿ ತಗೊಳ್ಬೇಡಿ, ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಸತ್ಯ ಯಾವತ್ತೂ ಸಿಂಪಲ್ಲು. ಏನು, ನಮಗೇನಾದರೂ ಮಾಡುವಾಗ ನಮಗೆ ಅರಿವಿಗೆ ಬರುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಮಾಡೋಕ್ಕೆ ಮುಂಚೆ ಇದೊಂದು ಸ್ಥಿತಿ. ಕೆಲವು ಸತಿ ಮಾಡ್ತಾ ಇರೋವಾಗಲೇ ಗೊತ್ತಾಗ್ತಾ ಇರುತ್ತೆ. ತಪ್ಪು ಮಾಡ್ತಾಯಿದ್ರು, ಸರಿ ಮಾಡ್ತಾಯಿದ್ರು, ನಾನು ಮಾಡ್ತಾ ಇರೋವಾಗಲೇ ಗೊತ್ತಾಗುತ್ತೆ. ಇದೊಂದು ಸ್ಥಿತಿ. ಕೆಲವು ಸತಿ ಮಾಡಿದ ಮೇಲೆ ಗೊತ್ತಾಗುತ್ತೆ, ಅಯ್ಯೋ ಹೀಗೆ ಮಾಡಬಾರ್ದಾಗಿತ್ತು ಅಂತ. ಮೂರು ಜ್ಞಾನೋದಯವೇ. ಇದನ್ನು ರಿಯಲೈಸೇಷನ್ ಅಂತ ಹೇಳ್ತಾರೆ. ಫಸ್ಟ್ ರಿಯಲೈಸೇಷನ್ ಈಸ್ ಸ್ಲೋ. ಆದಮೇಲೆ ಗೊತ್ತಾಗೋದು. ಆದಮೇಲೆ ಗೊತ್ತಾಗೋದು, ಪುನಃ ಪುನಃ ಮಾಡ್ತಿರ್ತೀವಿ, ಆದಮೇಲೆ ಗೊತ್ತಾಗ್ತಿರುತ್ತೆ. ಆದರೂ ಗೊತ್ತಾಗುತ್ತೆ ನಾವು ಮಾಡಿದ್ಮೇಲೆ ತಪ್ಪು ಅಂತ. ಇದು ಒಂದು ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಎರಡನೇದು, ಮಾಡ್ತಾ ಇರೋವಾಗಲೇ ಗೊತ್ತು, ಆದರೆ ಅಹಂಕಾರ ಬಿಡಲ್ಲ, ಮಾಡಿ ಮುಗಿಸುತ್ತೆ. ತಪ್ಪು ನಾನು ಕೀಳಿಸ್ತಾ ಇರೋದು ಒಂದು ಗೊತ್ತು, ಆದರೆ ಒಳಗಡೆ ಅಹಂಕಾರ ಸಮರ್ಥಿಸ್ಬಿಡುತ್ತೆ. ಇನ್ನೊಂದು, ಮಾಡೋಕ್ಕೆ ಮುಂಚೆ ಕಾನ್ಷಿಯಸ್ ಲೆವೆಲಲ್ಲಿ ಒಂದು ವಾರ್ನಿಂಗ್ ಬರುತ್ತೆ, ಮಾಡಬೇಡ ಅಂತ. ನಾವು ಯಾವತ್ತೂ ಅದನ್ನು ಮಾಡೋದೇ ಇಲ್ಲ. ಆ ಸ್ಥಿತಿಗೆ ಹೋಗಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ. ರಿಯಲೈಸೇಷನ್ ಈಸ್ ಸ್ಲೋ, ಬಟ್ ಎನ್ಲೈಟನ್ಮೆಂಟ್ ಈಸ್ ಸಡನ್.